ನೀವೆಲ್ಲರೂ ನಮ್ಮ ಪ್ರೀತಿಗೆ ಪಾತ್ರರಾದವರು. ನಿಮ್ಮಿಂದ ಒಂದಲ್ಲ ಒಂದು ರೀತಿ ನಾವು ಸೇವೆಯನ್ನು ಪಡೆದುಕೊಂಡಿದ್ದೇವೆ. ಈ ಮಠ ನಮಗೆ, ನಿಮಗೆ, ಎಲ್ಲರಿಗೂ ಆಶ್ರಯ ನೀಡಿದ ತಾಣ. ಈ ನೆಲಕ್ಕೆ ನಾವು ನಮ್ಮ ಕೈಲಾದ ಸೇವೆಯನ್ನು ನಿರ್ವಂಚನೆಯಿಂದ ಮಾಡಿದ್ದೇವೆ ಎಂಬ ತೃಪ್ತಿ ನಮಗಿದೆ. ಹಿರಿಯರಾಗಿ, ಗುರುಗಳಾಗಿ ನಿಮ್ಮೆಲ್ಲರಿಗೂ 4 ಒಳ್ಳೆಯ ಮಾತನ್ನು ಹೇಳಬೇಕಾಗಿರುವುದು ನನ್ನ ಕರ್ತವ್ಯ. ಈ ಬದುಕಿನಲ್ಲಿ ಭಾಗಿಯಾದ ನಿಮ್ಮೆಲ್ಲರನ್ನೂ ಆಶೀರ್ವದಿಸುತ್ತಾ ನಾವು ನಮ್ಮ ಕರ್ತವ್ಯವನ್ನು ಮುಗಿಸಿ ತೆರಳುತ್ತಿದ್ದೇವೆ. ಗುರುಗಳೇ, ದಯವಿಟ್ಟು ಹಾಗನ್ನಬೇಡಿ. ನಿಮ್ಮ ಮಾರ್ಗದರ್ಶನ, ನಿಮ್ಮ ಸೇವೆ ಈ ಮಠಕ್ಕೆ, ಜನಕ್ಕೆ, ನಮಗೂ ಸಹ ಇನ್ನೂ ಬೇಕಾಗಿದೆ. ದಯಮಾಡಿ ಅವಸರದ ನಿರ್ಧಾರ ಮಾಡಬೇಡಿ. ರಾಘವೇಂದ್ರರೇ, ಮಗ ತಂದೆಯನ್ನು ಮೀರಿಸಿದಾಗ ತಂದೆಗೆ ನಿರಾಳ, ಶಿಷ್ಯ ಗುರುವನ್ನು ಮೀರಿಸಿದಾಗ ಗುರುವಿಗೆ ನಿರಾಳ. ಅದು ಮೂಲರಾಮನಿಗೆ ಅರಿವಾಗಿ ನಮ್ಮನ್ನು ಹೊರಡುವಂತೆ ಆಜ್ಞೆ ಮಾಡಿದ್ದಾನೆ. ನಾವು ಹೊರಡಲೇಬೇಕು. ಈ ಮಠಕ್ಕೆ ನಮಗಿಂತಲೂ ಸಮರ್ಥರಾಗಿ ಗುರುಗಳಾಗಿ ನೀವು ಸಿಕ್ಕಿದ್ದೀರಿ. ನ ಭೂತೋ ನ ಭವಿಷ್ಯತಿ ಎಂಬಷ್ಟು ಏಳಿಗೆಯನ್ನು ಮಠ ಹೊಂದುತ್ತದೆ ಎಂಬ ನಂಬಿಕೆ ನಮಗಿದೆ. ನಮ್ಮ ನಿರ್ಗಮನವನ್ನು ತಡೆಯಬೇಡಿ. ಹಂಪಿಯಲ್ಲಿ ನಿರ್ವಾಣವಾಗಬೇಕೆಂಬುದು ನಮ್ಮ ಇಚ್ಛೆ. ಪ್ರಯಾಣಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಅದು ಗುರುಗಳೇ, ಇದು ನಮ್ಮ ಆಜ್ಞೆ. ಶ್ರೀಹರಿ. ಗುರುಗಳ ಕಾಲ ಸಮೀಪಿಸ್ತಾ ಇದೆ. ಇದೇ ಸರಿಯಾದ ಸಮಯ. ಯಾದವೇಂದ್ರ ಗುರುಗಳನ್ನ ಹುಡುಕಿಸಿ ಅವ್ರಿಗೆ ಸುದ್ದಿ ಮುಟ್ಟಿ ಅವರನ್ನ ಕರ್ಕೊಂಡು ಬರೋ ವ್ಯವಸ್ಥೆ ಮಾಡಬೇಕು. ಈ ಪರಿಸ್ಥಿತಿಯಲ್ಲಿ ಅವ್ರನ್ನ ಪೀಠಾಧಿಪತಿಗಳಾಗಿ ಮಾಡಲೇಬೇಕು. ಯಾಕಂದ್ರೆ ನಮಗೆ ಕಾಣೋ ಮಟ್ಟಿಗೆ ಬೇರೆ ಯಾರು ಪರ್ಯಾಯವಾಗಿಲ್ಲ. ಯಾದವೇಂದ್ರರಿಗೆ ಪಟ್ಟಾಭಿಷೇಕ ಆದರೆ ನಮ್ಮ ಕೆಲಸನ ಸುಲಭವಾಗಿ ಸಾಧಿಸ್ಕೋಬೋದು ಗೋವಿಂದ. ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಈ ವಿಷಯ ನಮ್ಮಲ್ಲೇ ಇರಬೇಕು. ಮಠದಿಂದ ಆಚೆ ಹೋಯ್ತೋ ನೀವಿಬ್ಬರು ಮಠದಿಂದ ಆಚೆ ಹೋಗ್ತೀರಾ. ಅರ್ಥ ಆಯ್ತಾ ಗೋವಿಂದ? ಸರಿ ಗುರುಗಳೇ. ಗುರುಗಳೇ, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ಕ ಹಾಗೆ ನಿಮ್ಮ ಯೋಜನೆನೂ ಕಾರ್ಯಗತವಾಗೋ ಸಮಯ ಹತ್ರ ಬಂತು ಗುರುಗಳೇ. ಬರಲೇಬೇಕು ಗೋವಿಂದ. ಈ ಭೋಗೇಂದ್ರ ಛಲದೊಳ್ ಕೌರವನಂತೆ. ಹಿಡಿದ ಹಠ ಸಾಧಿಸೋವರೆಗೂ ಬಿಡೋದಿಲ್ಲ. ಕೌರವನ ಛಲವೇನೋ ಸರಿ, ಆದರೆ ಅಂತ್ಯ ಅವನಂಗಾಗಿದ್ರೆ ಸಾಕು. ಏನೋ ಗೊಣಗ್ತಾ ಇದೆಯಾ ಗೋವಿಂದ? ಇಲ್ಲ ಗುರುಗಳೇ, ಕೌರವ ಕೌರವ. ಆಹಾ.
ರಾಮನಿಗೆ ತಮ್ಮ ಕೊನೆಯ ಪೂಜೆಯನ್ನು ಸಮರ್ಪಿಸಿ ಶ್ರೀ ರಾಘವೇಂದ್ರ ತೀರ್ಥರ ಜೊತೆ ಹಂಪಿಯತ್ತ ಪ್ರಯಾಣ ಬೆಳೆಸಿದರು. ಸುಧೀಂದ್ರ ತೀರ್ಥರ ಕೊನೆಯ ಪ್ರವಾಸ ಬಹಳ ವಿಜೃಂಭಣೆಯಲ್ಲಿ ನಡೆದು ಹಂಪಿಯನ್ನು ತಲುಪಿದರು. ಅವರ ಬಯಕೆಯಂತೆ ಬೆಳಗಿನ ಜಾವ ಯೋಗಾಸೀನರಾಗಿ ಕುಳಿತು ಪ್ರಿಯ ಶಿಷ್ಯರಾದ ಶ್ರೀ ರಾಘವೇಂದ್ರ ತೀರ್ಥರ ಸಮ್ಮುಖದಲ್ಲಿ ಬೃಂದಾವನಸ್ಥರಾದರು. तद्बुद्धि प्रतिप्राणेन प्रतिप्रश्नेन सेवय तद्बुद्धि प्रतिप्राणेन प्रतिप्रश्नेन सेवय. ನಾರಾಯಣ, ವೆಂಕಟನಾರಾಯಣ, ಅಮ್ಮ ಅಮ್ಮ ಹೇಗಿದ್ಯಮ್ಮ? ಏನು ದುರಾದೃಷ್ಟನೋ ನಿಂದು. ಜನ್ಮ ಕೊಟ್ಟ ತಂದೆ ಕಣ್ಮುಂದೆ ಇದ್ರು ಅಪ್ಪ ಅಂತ ಕರೆಯೋ ಹಾಗಿಲ್ಲ. ಅಮ್ಮ ಅಂತೂ ಇಲ್ವೇ ಇಲ್ಲ. ಅಯ್ಯೋ ಪಾಪ. ಅರ್ಥ ಆಯ್ತನೋ ಸಣ್ಣ ಗೋವಿಂದ? ನಿನಗೆಲ್ಲ ಅರ್ಥ ಆಗತ್ತೆ. ಲಕ್ಷ್ಮೀನಾರಾಯಣ, ಲಕ್ಷ್ಮೀನಾರಾಯಣ. ಅಮ್ಮ, ಅಮ್ಮ. ತಪ್ಪಾಯ್ತು ಕಂದ. ನಾವು ನಿನ್ನ ನೋಡಕ್ಕೆ ಅಂತಾನೆ ಬಂದಿದ್ದು. ಅವ್ರು ಮುಂದೆ ಬಂದ್ರು ಅಂತ ಅಕ್ಕೊಂಡ್ವಿ. ಇಷ್ಟಕ್ಕೆಲ್ಲ ಬೇಸರ ಮಾಡ್ಕೊಳ್ತಾರ? ನಾವು ಅವತ್ತೇ ಹೇಳಿದ್ವಿ ನಿನ್ನನ್ನು ಮನೆ ಕರ್ಕೊಂಡು ಹೋಗ್ತೀವಿ ಅಂತ. ಗುರುಗಳು ಹೇಳಿದ್ರು ಅಂತ ನಿಮ್ಮನ್ನ ಮಠದಲ್ಲಿ ಬಿಟ್ವಿ.